ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಸಂಜೆ ಸ್ನ್ಯಾಕ್ಸು ಮಕ್ಕಳಿಗೆ ಹೆಲ್ದಿಯಾಗಿರಬೇಕು ಮತ್ತು ಹೈ ಪ್ರೋಟೀನ್ ಆಗಿರಬೇಕು ಆ ಥರ ನಾನಿಲ್ಲಿ ಒಂದು ಬ್ರೆಡ್ ರೋಸ್ಟ್ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಹೆಸ್ರು ಕಾಳನ್ನ ನೆನೆಸಿಟ್ಟಿದ್ದೆ. ಅದನ್ನು ನೀವು ಮೊಳಕೆ ಬಂದಿರೋದಾದರೂ ಆಯಿತು, ಹಾಗೆ ಇದ್ರೂ ಆಯಿತು. ನಿಮಗೆ ಇದು ಆಪ್ಷನ್ಸು, ಬಟ್ ಮಕ್ಕಳಿಗೆ ತುಂಬಾ ಒಳ್ಳೆಯದು, ಹೆಲ್ತಿಯಾಗಿರುತ್ತೆ ಅನ್ನೋದಕ್ಕೋಸ್ಕರ ಯಾವಾಗಲೂ ಮಾಮೂಲಿ ಹಾಕಿ ಮಾಡಿಕೊಡ್ತೀವಿ. ಅದ್ರ ಬದಲು ಈ ರೀತಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಜಾರ್ಗೆ ನೆನೆಸಿರೋ ಅಂಥ ಹೆಸ್ರು ಕಾಳು, ಸ್ವಲ್ಪ ಜೀರಿಗೆ ಮತ್ತು ಒಂದೆರಡು ಪೀಸಷ್ಟು ಶುಂಠಿ, ಒಂದು 2 ಹಸಿರು ಮೆಣಸಿನ್ಕಾಯಿನ ಹಾಕಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೀವು ನುಣ್ಣಗೆ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ದಪ್ಪ ಇದ್ರೂ ಮಾಡ್ಕೋಬೋದು, ಬಟ್ಟು ನುಣ್ಣಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಅದನ್ನು ಪೇಸ್ಟನ್ನು ಮಾಡಿಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಗ್ಯಾಸ್ ಹಚ್ಚಿ ನಾನಿಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಬೆಣ್ಣೆನ ಹಾಕೋತಾ ಇದ್ದೀನಿ. ಬೆಣ್ಣೆಲಿ ನಾವು ಸ್ಟಫಿಂಗಿಗೆ ಏನೇನು ಬೇಕೋ ಅದನ್ನು ಬೆಣ್ಣೆಲಿ ಹುರ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಇಲ್ಲಿ ಬೆಣ್ಣೆ ಕಾದ ನಂತರ ಸಣ್ಣ ಕಟ್ ಮಾಡಿರೋ ಅಂಥ ಈರುಳ್ಳಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇದ್ದರೂ ಹಾಕ್ಕೋಬೋದು, ಇಲ್ಲ ಸಪ್ರೇಟು ನೀವು ಸಣ್ಣ ಕಟ್ ಮಾಡಬೇಕಾದ್ರೂ ಹಾಕ್ಕೋಬೋದು. ಇಲ್ಲಿ ನಾನು ಸ್ವಲ್ಪ ಹಂಗೆ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬೆಣ್ಣೆಲಿ ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ಇಲ್ಲಿ ಟೊಮೊಟೊನೂ ಅಷ್ಟೇ ಎಲ್ಲ ತುಂಬ ಸಣ್ಣ ಕಟ್ ಮಾಡ್ಕೋಬೇಕು. ಚಾಪರ್ ಇದ್ದರೆ ನೀವು ಚಾಪರಲ್ಲಿ ಮಾಡಿಕೊಂಡ್ರೂ ಓಕೆ, ತುಂಬ ಚೆನ್ನಾಗಿ ಬರುತ್ತೆ. ಸ್ಟಫಿಂಗ್ ಚೆನ್ನಾಗಿ ಕೂರುತ್ತೆ. ಈಗ ಟೊಮೊಟೊ ಬೇಗ ಫ್ರೈ ಆಗಬೇಕಲ್ವ, ಹಾಗಾಗಿ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು, ಹಾಗಾಗಿ ನಾನು ಸಣ್ಣ ಕಟ್ ಮಾಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು ಸ್ವಲ್ಪ ಸಬ್ಬಸಿಗೆ ಸೊಪ್ಪು, ತುಂಬ ಹೆಲ್ತಿಯಾಗಿರುತ್ತೆ. ಮಕ್ಕಳಿಗೆ ನಾವು ತಿಂಡಿಗೆಲ್ಲ ಹಾಕಿದ್ರೂ ಒಂದು ಸ್ವಲ್ಪ ಇದು ಮಾಡ್ತಾರಲ್ವ, ಈ ಥರ ಸ್ನ್ಯಾಕ್ಸ್ ರೀತಿ ಮಾಡಿಕೊಡೋದ್ರಿಂದ ಸಖತ್ತು ಇಷ್ಟಪಡ್ತಾರೆ. ಅವ್ರಿಗೆ ಗೊತ್ತೂ ಆಗೋಲ್ಲ, ನಾವು ರುಚಿಯಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ಬೇಕ್ರಿಲಿ ಅಂಗಡಿಗಳಲ್ಲಿ ಥರ ಬದಲು ಮನೇಲೇ ಹೋಮ್ಮೇಡಾಗಿ ಆರಾಮಾಗಿ ಮಾಡ್ಕೋಬೋದು. ಇಲ್ಲಿ ನೋಡಿ ಚಾಪರಲ್ಲಿ ನೀವು ಬೇಕಾದರೆ ಯಾವುದೇ ರೀತಿ ಸಣ್ಣ ಕಟ್ ಮಾಡಿಕೊಂಡ್ರು ಓಕೆ, ಇಲ್ಲ ತುರ್ಕೊಂಡ್ರೂ ತರಕಾರಿನ ಓಕೆ. ನಾನಿಲ್ಲಿ ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಕ್ಯಾರೆಟು ಮತ್ತು ಬೀನ್ಸು ಎರಡನ್ನು ಮಾತ್ರ ನಾನು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಎಲೆಕೋಸು ಬೇಕಾದರೂ ಹಾಕ್ಕೋಬೋದು. ನಿಮ್ಗೆ ಯಾವುದು ಇಷ್ಟ ಬರುತ್ತೋ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮು ಹಾಕ್ಕೋಬೋದು. ನಾನಿಲ್ಲಿ ಅದು ಯಾವುದು ಬೇಡ ಅಂತ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಬೆಣ್ಣೆಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ತರಕಾರಿ. ಇದನ್ನೇನು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇರೋಲ್ಲ. ಮತ್ತು ಇಲ್ಲಿ ಸ್ವಲ್ಪ ಜೀರಿಗೆ ಪುಡಿನ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿ ಯಾವುದು ಯೂಸ್ ಮಾಡ್ತಾಯಿಲ್ಲ, ನೀವು ಬೇಕು ಅಂದರೆ ಪೇಸ್ಟ್ ಮಾಡಿ ಹಾಕ್ಕೋಬೋದು. ಇಲ್ಲಿ ನಾನು ಅಚ್ಚ ಖಾರದ ಪುಡಿನ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಮತ್ತು ಇದ್ರ ಜೊತೆಯಲ್ಲಿ ನಾನು 1 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೋತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಖಾರ ಹಾಕ್ಕೋಬೋದು, ತೊಂದರೆ ಇಲ್ಲ. ಇಲ್ಲ ಸಾಸ್ ಏನಾದರೂ ಇತ್ತು ಅಂದರೆ ಸಾಸ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ನ್ಯಾಚುರಲಾಗೇ ಮಾಡೋಣ, ಯಾವ ಸಾಸು ಬೇಡ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಸ್ವಲ್ಪನ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಡ್ರೈ ಥರ ಆಗಿಬಿಡುತ್ತೆ ಅಂತಂದಾಗ ಸ್ವಲ್ಪ ನೀರನ್ನು ಬೇಕಾದ್ರೆ ಚುಮ್ಕಿಸ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಅಂದರೆ ತರಕಾರಿ ಎಲ್ಲ ಮಾಮೂಲಿ ನಾವು ಫ್ರೈಡ್ ರೈಸಿಗೆ ಯಾವ ರೀತಿ ಫ್ರೈ ಮಾಡ್ತೀವೋ ಅದೇ ರೀತಿ ಇದರಲ್ಲಿ ಫ್ರೈ ಮಾಡಬೇಕು. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಹೆಲ್ತಿಯಾಗಿರುತ್ತೆ. ನೀವು ಹೆಸರು ಕಾಳು ಬೇಕಾದರೂ ಹಾಕ್ಬಿಟ್ಟು ನೀವು ಇದು ಮಾಡ್ಕೋಬೋದು, ಇಲ್ಲ ಅಂದರೆ ಹೀಗೆ ತುಂಬ ಚೆನ್ನಾಗಿರುತ್ತೆ. 1-2 ಮೊಟ್ಟೆ ಇದ್ಬಿಟ್ರೆ ಸೂಪರಾಗಿ ಟೇಸ್ಟಿಯಾಗಿ ಬ್ರೆಡ್ ಸ್ನ್ಯಾಕ್ಸ್ ಮಾಡ್ಬೋದು. ಇವಾಗ ನಾನಿಲ್ಲಿ ಈ ತರಕಾರಿ ಜೊತೆಲಿ 1-2 ಎಗ್ಗನ್ನ ಹಾಕ್ಕೋತಾ ಇದ್ದೀನಿ. ನಾವು ಯಾವಾಗಲೂ ಮಾಮೂಲಿ ಸೊಪ್ಪಲ್ಲಿ ಎಗ್ ಹಾಕಿ ಮಾಡ್ತಿರ್ತೀವಿ, ಇಲ್ಲ ಆಮ್ಲೆಟ್ ಮಾಡಿಕೊಡ್ತೀವಿ. ಕೆಲವು ಮಕ್ಕಳಿಗೆ ಮೊಟ್ಟೆ ಅಂದ್ರೇ ಇಷ್ಟ ಆಗೋಲ್ಲ, ಹಾಗೆ ತಿನ್ನೋದೇ ಇಲ್ಲ. ಮತ್ತು ತರಕಾರಿನೂ ತಿನ್ನಲ್ಲ. ಅದೇ ಬ್ರೆಡ್ಡೊಳಗೆ ಈ ರೀತಿ ಕಲರ್ಫುಲ್ಲಾಗಿ ಮಾಡಿಬಿಟ್ಟು ಹಾಕ್ಕೊಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಮೊಟ್ಟೆನೂ ಚೆನ್ನಾಗಿ ಎಲ್ಲ ಸಣ್ಣಗೆ ಹುರ್ಕೋಬೇಕಂದ್ರೆ ಆ ತರಕಾರಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮೊಟ್ಟೆನೂ ಮುಂಚೆನೇ ನಾವು ಉಪ್ಪನ್ನು ಹಾಕ್ಕೊಂಡಿದ್ದೀವಿ. ನಿಮಗೆ ಬೇಕು ಅಂದರೆ ಸಾಲ್ಟೇಜ್ ಬಂತು ಅಂದರೆ ನೀವು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಮತ್ತು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನಿಮಗೆ ಮೆಂತ್ಯ ಸೊಪ್ಪು ಇದ್ದರೆ ಅದನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಈಗ ಒಂದು ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ. ಮತ್ತು ನಾನು ಹೆಸರು ಕಾಳನ್ನ ಪೇಸ್ಟ್ ಮಾಡಿಟ್ಟಿದ್ನಲ್ಲ ಅದನ್ನು ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಬ್ರೆಡ್ಡನ್ನು ತೊಗೊಂಡು ನೋಡಿ ಈ ರೀತಿ
ನಿಮಗೆ ಈ ರೀತಿ ಬ್ರೆಡ್ಡಿಗೆ ಸ್ಪ್ರೆಡ್ ಮಾಡ್ಬೋದು. ಇಲ್ಲ ಅಂದರೆ ನೀವು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಟ್ಟು ಅದರಲ್ಲಿ ಅದ್ದಿ ಬೇರೆ ರೀತಿಯೂ ಮಾಡ್ಕೋಬೋದು. ನಾನಿಲ್ಲಿ ಒಳಗಡೆ ಸ್ಟಫಿಂಗೆಲ್ಲ ಇರಲಿ, ಏಕೆಂದರೆ ಮಕ್ಕಳಿಗೆ ಹೊರಗಡೆ ಇತ್ತಂದರೆ ಇದೇನೋ ಬೇಡ ಅಂತ ಅನಿಸುತ್ತೆ, ಬೇರೆ ಥರ ಇದೆ ಅಂತ ಅನಿಸುತ್ತೆ. ಹಾಗಾಗಿ ಮೇಲ್ಗಡೆ ಬ್ರೆಡ್ ಥರನೇ ಇರುತ್ತೆ, ಒಳಗಡೆ ಮಾತ್ರ ನಿಮಗೆ ಹೆಲ್ದಿಯಾಗಿರೋ ಅಂಥ ಸ್ಟಫಿಂಗ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಸ್ಪ್ರೆಡ್ ಮಾಡಬೇಕು. ನೀವು ಎರಡು ಸೈಡ್ ಬೇಕಾದರೂ ಮಾಡ್ಕೋಬೋದು. ಬಟ್ ಇಲ್ಲಿ ಇನ್ನೊಂದು ಬ್ರೆಡ್ಡನ್ನ ನಾನು ಸ್ಟಫಿಂಗ್ ಮಾಡೋದ್ರ ಸೆಂಟ್ರಲ್ಲಿ ಇರಲಿ ಅನ್ನೋ ಕಾರಣಕ್ಕೆ ಈಗ ನಾನು ತರಕಾರಿ ಎಲ್ಲ ಹಾಕ್ಬಿಟ್ಟು ಸ್ಟಫಿಂಗ್ ಮಾಡಿದ್ನಲ್ಲ ಅದನ್ನು ಇಲ್ಲಿ ಹಾಕೋತಾ ಇದ್ದೀನಿ. ನೀವು ಅತಿ ಹೆಚ್ಚು ಹಾಕ್ಕೋಬೋದು, ಬಟ್ ಚೀಸು ಯೂಸ್ ಮಾಡಿದ್ರೆ ಕ್ಲೀನಾಗಿ ಕೂರುತ್ತೆ. ಇಲ್ಲಾಂದರೆ ರೋಲ್ ಬೇಕಾದರೂ ಮಾಡ್ಕೋಬೋದು, ನೀವು ತೊಂದರೆ ಇಲ್ಲ. ಮಾಮೂಲಿ ಎಣ್ಣೆಲಿ ಕರಿತೀವಲ್ಲ ಆ ರೀತಿ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ ಯಾವಾಗಲೂ ಆ ರೀತಿ ಸುಮ್ಮನೆ ಜಾಸ್ತಿ ಎಣ್ಣೆ ಜಾಸ್ತಿ ಕೊಡಬಾರ್ದು ಮಕ್ಕಳಿಗೆ ಅನ್ನೋ ಕಾರಣಕ್ಕೆ ಈ ರೀತಿಯೇ ನಾನು ಮಾಡ್ತಾಯಿದ್ದೀನಿ. ಹೆಲ್ದಿಯಾಗೂ ಇರುತ್ತಲ್ವ, ಹಾಗಾಗಿ ನೋಡಿ. ಇವಾಗ ನಾನು ತರಕಾರಿ ಎಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಚೀಸ್ ಲೇಯರ್ನ ಇಟ್ಬಿಟ್ಟು ಮತ್ತು ಇನ್ನೊಂದು ಬ್ರೆಡ್ ಪೀಸ್ಗೆ ಹೆಸರು ಕಾಳ್ದು ಪೇಸ್ಟನ್ನು ಹಾಕಿ ಮತ್ತೆ ಈ ರೀತಿ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ. ಈ ರೀತಿ ಮೇಲ್ಗಡೆ ಒಂದು ಕೆಳಗಡೆ ಒಂದು. ಇದನ್ನು ನೀವು ತವಾದಲ್ಲಿ ಫ್ರೈ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಈ ಥರ ಸ್ಟಫಿಂಗೆಲ್ಲ ಹಾಕ್ಬಿಟ್ಟು ಒಳಗಡೆ ರೋಲ್ ಮಾಡಿಬಿಟ್ಟು ನೀವು ಎಣ್ಣೆಲಿ ಬೇಕಾದ್ರೆ ಫ್ರೈ ಮಾಡ್ಕೋಬೋದು. ನಾನೀಗ ಅದೇ ರೀತಿ ಸ್ಟಫಿಂಗ್ನ ಮತ್ತೆ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಎಲ್ಲದಕ್ಕೂ ಅಂದರೆ ನಿಮಗೆ ಬೇಕು ಅಂದರೆ ಹಾಗೇ ಈಗ ಪಿಜ್ಜಾ ಎಲ್ಲ ಹೇಗೆ ಮಾಡ್ತೀವೋ ಅದೇ ರೀತಿ ಒಂದು ಲೇಯರ್ ಮಾತ್ರ ಹಾಕಿ ಮೇಲ್ಗಡೆ ಚೀಸ್ ಹಾಕ್ಬಿಟ್ಟು ತರಕಾರಿ ಹಾಕ್ಕೊಂಡು ನೀವು ಮಾಮೂಲಿ ಪಿಜ್ಜಾ ಥರನೇ ರೆಡಿನೂ ಮಾಡ್ಕೋಬೋದು. ಅದು ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ 2 ಲೇಯರು ಸೆಂಟ್ರಿಗೆ ಕಟ್ ಮಾಡಿದ್ರೆ ನಿಮಗೆ ಕಲರ್ಫುಲ್ಲಾಗಿರುತ್ತೆ, ಮಕ್ಕಳಿಗೆ ಇಷ್ಟ ಆಗುತ್ತೆ ನೋಡಿ. ಎಲ್ಲದೂ ನಾನು ಡಬಲ್ ಬ್ರೆಡ್ ಪೀಸಲ್ಲಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಹಚ್ಚಿ ನಾನು ತರಕಾರಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಫ್ರೈ ಪ್ಯಾನ್ಗೆ ಸ್ವಲ್ಪ ಬೆಣ್ಣೆನ ಹಾಕಿದ್ದೀನಿ ನೋಡಿ. ಇವಾಗ ಇಟ್ಬಿಟ್ಟು ಈ ರೀತಿ ರೋಸ್ಟ್ ಮಾಡ್ಕೋಬೇಕು. ಅಂದರೆ ನೀವು ಒಂದು ಮೀಡಿಯಮ್ ಉರಿಲಿ ಈ ರೀತಿ ರೋಸ್ಟ್ ಮಾಡಬೇಕು. ಸ್ವಲ್ಪ ಉರಿ ಜಾಸ್ತಿ ಆದ್ರೂ ಬ್ರೆಡ್ಡು ಸೀದೆ ಹೋಗ್ಬಿಡುತ್ತೆ. ಇಲ್ಲ ರೋಸ್ಟ್ ಮಾಡೋದು ಬೇರೆದು ಬರುತ್ತೆ ತವ, ಆ ಥರದ್ದು 2 ಕಡೆನೂ ಹೋಲ್ಡಿಂಗ್ ಆಗುತ್ತಲ್ವ, ಆ ಥರದ್ದಿದ್ದರೆ ನಿಮ್ಗೆ ಇನ್ನೂ ಅನುಕೂಲ ಆಗುತ್ತೆ. ಅದು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ 2 ಕಡೆಯಲ್ಲೂ ರೋಸ್ಟ್ ಮಾಡಿಕೊಂಡು, ಅಂದರೆ ಗರಿಗರಿಯಾಗಿರಬೇಕು, ಮೇಲ್ಗಡೆ ಒಳಗಡೆ ಚೂಸಿಯಾಗಿರುತ್ತೆ. ನೀವು ಬೇಕಾದ್ರೆ ಇದಕ್ಕೆ ಪನ್ನೀರ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಮೊಟ್ಟೆ ಬದಲಿಗೆ. ನಾನಿಲ್ಲಿ ಮೊಟ್ಟೆ ಮತ್ತು ಚೀಸು ಎರಡನ್ನೂ ಹಾಕಿದ್ದೀನಿ. ಮಕ್ಕಳಿಗೆ ಸ್ವಲ್ಪ ಇಷ್ಟ ಆಗುತ್ತೆ ಚೀಸಲ್ಲಿ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡಿಕೊಟ್ರೆ ಹೆಲ್ದಿಯಾಗಿರುತ್ತೆ. ಯಾವಾಗಲಾದ್ರೂ ಒಂದು ಟೈಮ್ ಈ ರೀತಿ ಮಾಡಿಕೊಡ್ಬೋದು. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.